ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶೀತಲ್ವಾಸ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ನಾವು ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಏನಕ್ಕೆ ಅಂತ ಹೇಳಿದ್ರೆ ನಮ್ಮದು ಒಂದು ಹರಕೆ ಇತ್ತು ತುಂಬ ವರ್ಷದಿಂದ. ಅದು ಹರಕೆ ಪೂರೈಸೋಕೆ ಆಗಿರಲಿಲ್ಲ. ಸೊ ಅರುಣ ಕೂಡ ಕೆಲಸಕ್ಕೆ ಲೀವ್ ಆಗ್ತೀನಿ ಅಂತ ಹೇಳಿದ್ರು. ಸೊ ಪರವಾಗಿಲ್ಲ ಇವತ್ತು ಹೋಗ್ಬಿಡೋಣ ಹೇಗಾದರೂ ಮಾಡಿ ಅಂತ ಹೇಳಿಬಿಟ್ಟು ಹಿಂದಿನ ದಿನವೇ ನಾವು ಅಭಿಷೇಕಕ್ಕೆ ಕೊಟ್ಟಿದ್ವಿ. ಸೊ ಇವತ್ತು ನಾವು ಬೆಳಗ್ಗೆನೇ ಎದ್ದು ನಾವು ಹೊರಟೋ ದೇವಸ್ಥಾನಕ್ಕೆ. ಆಮೇಲೆ ಮುಗಿಸ್ಕೊಂಡು ನಮ್ಮದು ಫ್ಯಾಮಿಲಿ ಫಂಕ್ಷನ್ ಕೂಡ ಒಂದು ಇತ್ತು. ಹಿಂಗೆ ದೇವಸ್ಥಾನ ಮುಗಿಸ್ಕೊಂಡು ಡೈರೆಕ್ಟ್ ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ನಾವು ಹೊರಟ್ವಿ. ಬೆಳಿಗ್ಗೆ ಆಲ್ಮೋಸ್ಟ್ ನಾವು 9ಗೆಲ್ಲ ಹೊರಟ್ವಿ. ಅಭಿಷೇಕ 6ಗೆ ಸ್ಟಾರ್ಟ್ ಆಗುತ್ತೆ ಬನ್ನಿ ಅಂತ ಹೇಳಿದರು. ಬಟ್ ನಮಗೆ ಹೋಗೋಕ್ಕೆ ಅಷ್ಟು ಬೇಗ ಆಗಲಿಲ್ಲ. ಬಿಕಾಸ್ ಮಕ್ಕಳು, ಅಮ್ಮ, ನಾನು, ಅರುಣ ಎಲ್ಲ ಎದ್ದು ಫ್ರೆಶ್ ಆಗಿ ಹೊರಡೋಷ್ಟರಲ್ಲಿ ಲೇಟ್ ಆಗೇ ಬಿಡ್ತು. ಸೊ ಏನೂ ಮಾಡೋಕ್ಕಾಗಲಿಲ್ಲ. ಅಭಿಷೇಕ ಮುಗಿದು ಅಲಂಕಾರ ಸ್ಟಾರ್ಟ್ ಮಾಡಿದರು ನಾವು ಹೋಗೋಷ್ಟರಲ್ಲಿ. ಪರವಾಗಿಲ್ಲ ಅಂತ ಹೇಳಿ ನಾವು ಹೊರಟು ಹೋಗ್ತಾ ಅರುಣಂಗೆ ರೇಗಿಸ್ತಾ ಇದ್ದೆ ನಾನು. ನಂದು 3 ವ್ಲಾಗಲ್ಲೂ ನೀವು ಇದೇ ಟೀ ಶರ್ಟ್ ಹಾಕಿದ್ದೀರಾ ಅಂತ ಹೇಳಿಬಿಟ್ಟು ಲಾಸ್ಟ್ ನಾನು ಭೀಮ್ನ ಅಮಾವಾಸ್ಯೆ ದಿನವೂ ಕೊಡಿಸ್ತೀನಿ ಅಂದೆ, ಅವಾಗಲೂ ಬೇಡ ಅಂತ ಹೇಳಿದ್ರು. ವರಮಹಾಲಕ್ಷ್ಮಿಗೂ ಕೇಳಿದೆ, ಅವಾಗಲೂ ಬೇಡ ಅಂತ ಹೇಳಿದ್ರು. ಸುಮ್ಮನೆ ಇರೋದೇ ಹಾಕ್ಕೊಳ್ಳೋಣ, ಎಷ್ಟೊಂದಿದೆ ನನ್ನ ಹತ್ರ ಅಂದ್ಕೊಂಡು ಇವಾಗ 3 ವ್ಲಾಗಲ್ಲೂ ಇದೇ ಹಾಕಿದ್ರು. ರೇಗಿಸ್ತಾ ಇದ್ದೆ. ನೋಡಿದವ್ರು ಏನು ಅಂದ್ಕೊಳ್ಳಲ್ಲ ನನ್ನ, ನೀವು ಮಾತ್ರ ತೊಗೋತೀರಾ ಅವ್ರಿಗೆ ಹಾಕಲ್ಲ ಅಂತ ಅಂದ್ಕೊಳ್ಳಲ್ವಾ ಅಂತ. ನನ್ನ ಮಗ ನೋಡಿ ಹಿಂದೆಗಡೆ ಹೇಗೆ ಹತ್ತಿದ್ದಾನೆ ಅವನು, ಅಲ್ಲೇನೋ ಕಾಣಿಸ್ಬಿಡ್ತು ಅಂತ ಹೇಳ್ಬಿಟ್ಟು ನೋಡಿ ಹೆಂಗೆ ಹತ್ತಿದ್ದಾನೆ ಅವನು. ನಗ್ತಾಯಿದ್ರು ಅಮ್ಮ. ಎಷ್ಟು ಸಲ ಎಳೆದು ಕೆಳಗಡೆ ಬಿಟ್ಟರು ಅವನು ಕೆಳಗಡೆ ಕೂರ್ಸೋಕ್ಕೆ ರೆಡಿ ಇರಲಿಲ್ಲ. ಅವನು ಬಿಟ್ಬಿಟ್ರು ಅಂತ ಕೆಳಗಡೆ ಕರ್ಕೊಂಬಂದ್ಬಿಟ್ರು ಅಂತ ಅಳೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟ ಅವನು. ಆಮೇಲೆ ಮುಂದೆಗಡೆ ಫ್ರಂಟ್ ಸೀಟಲ್ಲಿ ಕೂರಿಸ್ಕೊಂಡ್ರು ಕೂಡ ಅವನಲ್ಲಿ ಕೂತ್ಕೊಳ್ಳೋಕ್ಕೆ ರೆಡಿ ಇರಲ್ಲ. ಬ್ಯಾಕ್ ಸೀಟಲ್ಲಿ ಅಲ್ಲಿ ಎಳಿತೀನಿ ಅಂತಾನೆ. ನಾನು ಒಬ್ಬಳೇ ಇದ್ದಾಗ ಮಾತ್ರ ಅವನು ಫ್ರಂಟ್ ಸೀಟಲ್ಲಿ ನನ್ನ ಜೊತೆ ಕೂತ್ಕೊಳ್ಳೋಕೆ ಇಷ್ಟಪಡ್ತಾನೆ. ಅವ್ರ ಅಪ್ಪನೂ ಬೆಂಟ್ತಾ ಇರ್ತಾನೆ, ಗೇರ್ ಹಾಕ್ತೀನಿ ಇದಾಗ್ತೀನಿ ಅಂತ ಹೇಳ್ಬಿಟ್ಟು. ಆಮೇಲೆ ನಮ್ಮ ಅಕ್ಕನ ರೇಗಿಸ್ತಾಯಿದ್ರು ಅರುಣ, ವೀಡಿಯೋಗೆ ಬರೋಕ್ಕೆ ನಾಚ್ಕೋತಾರೆ ಅಂತ. ಅವಳಿಗೆ ವೀಡಿಯೋ ಮಾಡೋಕ್ಕೆ ಇಷ್ಟ ಇಲ್ವಂತೆ. ಆ್ಯಂಡ್ ಫೈನಲಿ ದೇವಸ್ಥಾನ ರೀಚ್ ಆದ್ವಿ. ನಾವು ತುಂಬ ವರ್ಷ ಆಗಿತ್ತು, 2 ವರ್ಷನೇ ಆಗಿತ್ತೇನೋ ಬಂದು. ಎಷ್ಟೊಂದು ಅಪ್ಡೇಟ್ ಆಗಿಬಿಟ್ಟಿತ್ತು ದೇವಸ್ಥಾನ. ಇದು ತುಂಬ ಅಂದರೆ ತುಂಬ ರಶ್ ಇರ್ತಿತ್ತು. ಅಂದರೆ ದೀಪಾವಳಿ ಟೈಮಲ್ಲಿ ಈಗಲೂ ಕೂಡ ಅಷ್ಟೇ ರಶ್ ಇರ್ತಾರೆ. ನಾರ್ಮಲ್ ದಿನಗಳಲ್ಲಿ ಅಷ್ಟೊಂದು ರಶ್ ಇರಲ್ಲ. ಇದು ದೇವಸ್ಥಾನ ಬಂದು ಶನಿ ಮಹಾತ್ಮನ ದೇವಸ್ಥಾನ. ಅಲ್ಲಿ ನಾವು 3 ದೇವ್ರಿಗೂ ಅಭಿಷೇಕ ಕೊಟ್ಟಿದ್ವಿ. ಸೊ ಆ 3 ದೇವ್ರಿಗೂ ನಾವು ಪೂಜಾ ಸಾಮಾನೆಲ್ಲ ತಗೊಂಬಂದಿದ್ವಿ. ಅವರೇ ಹೇಳಿದ್ರು ಏನೇನು ತರಬೇಕು ಅಂತ ಹೇಳ್ಬಿಟ್ಟು. ಸೊ ಎಲ್ಲನೂ ತಂದು ನಾವು ಅಲ್ಲೇ ಬುಟ್ಟಿ ಕೊಡ್ತಾರೆ, ಆ ಬುಟ್ಟಿಗೆ ಹಾಕಿ ರೆಡಿ ಮಾಡ್ಕೊತಾ ಇದ್ವಿ. ಮಡ್ಲಕ್ಕಿ ಕೂಡ ಒಂದು ದೇವ್ರಿಗೆ ಕೊಡಬೇಕಿತ್ತು. ಮಡ್ಲಕ್ಕಿದು ಹರಕೆ ಇತ್ತು. ಆ್ಯಂಡ್ ಪಾಪು ಎತ್ಕೊಂಡಿದ್ಲು ಅಕ್ಕ, ನಾವೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ. ಆ್ಯಂಡ್ ಅಲ್ಲಿ ಆಚೆ ಕೂಡ ದೇವ್ರು ಹೇಳ್ತಾರೆ. ಇವಾಗ ಕರೋನಾ ಬಂದಮೇಲಿಂದ ಸ್ವಲ್ಪ ಇಲ್ಲಿ ಆಚೆ ದೇವ್ರು ಹೇಳೋದನ್ನ ನಿಲ್ಲಿಸಿ ಸ್ವಲ್ಪ ಪ್ರೈವೇಟಾಗಿ ಹೇಳಿ ಎಲ್ಲರ ಮುಂದೆ ಹೇಳ್ಬೇಡಿ ಅಂತ ಎಲ್ಲ ಕೇಳಿಕೊಂಡ್ರು ಅಂತ ಹೇಳ್ಬಿಟ್ಟು ನಮಗೆ ಅಲ್ಲಿ ಒಳಗಡೆ ಪ್ರೈವೇಟಾಗಿ ಹೇಳ್ತಾರೆ ಇವಾಗ. ತುಂಬ ಅದಕ್ಕೂ ರಶ್ ಇರುತ್ತೆ, ತುಂಬ ಜನ ಬರ್ತಾರೆ. ನಾವು ಆಲ್ಮೋಸ್ಟ್ ಒಂದು 15 ಇಯರ್ಸಿಂದ ನಾವು ಯಾವುದೇ ಜಾತಕ ಬರ್ಸಿದ್ರು ಏನೇ ಮಾಡಿದ್ರು ನಾವು ಇಲ್ಲೇ ಕೇಳ್ತೀವಿ, ಇಲ್ಲೇ ಬರ್ಸ್ತೀವಿ, ಇದನ್ನೇ ತುಂಬ ನಂಬ್ತೀವಿ. ಅದಕ್ಕೋಸ್ಕರ ಅಲ್ಲಿದೊಂದು ಲಾಸ್ಟ್ ಹರಕೆ ಅಂತ ಹೇಳ್ಬಿಟ್ಟು ಅದೊಂದನ್ನು ತೀರಿಸ್ಬೇಕಿತ್ತು. ಸಿಗುತ್ತೆ ಅದನ್ನ ಸೌತೆಕಾಯಿ ತಗೊಂಡು ಮಾಡಿ ಅದ್ರ ಜೊತೆಗೆ ಮೊಡ್ಲಕ್ಕಿಗೆ ಅದು ಕೊಬ್ಬರಿ ಬೆಲ್ಲ ಹಣ್ಣು ಮೂತ್ರ ಪ್ರಸಾದ ಇಟ್ಟಿದ್ದಾರೆ. ಅರೇಕ ಡಿಸ್ಕೌಂಟ್ ಬಂದಿ ಸಲ ಅಕ್ಕ ಮಾಡಿದೆ. ಸರಿ ಅಕ್ಕ ಆಯ್ತು. ಇವತ್ತು ಸರಿ ಅಕ್ಕ ಒಣ ಕಳ್ಸ್ಕೊಡ್ತೀರಿ ನೀವು? ಒಣ ಹೋಸರಿ ಕಳ್ಸ್ಕೊಟ್ಟಿದ್ರಲ್ಲ.
ಹಿಂಗೆ ಕೂರ್ಸಮ್ಮ ಸುಮ್ಮನೆ. ಗುಡ್ಡು ಗುಡ್ಡು ಹಾಯ್ ಗುಡ್ಡು ಹಾಯ್. ಇಲ್ಲೇ ಇರ್ತೀರಾ? ಇಲ್ಲೇ ಇರ್ತೀರಾ? ಬನ್ನಿ ಮಗನೇ ಹೋಗ್ಬಿಟ್ಟು ಬರೋಣ. ಮಮ್ಮಲ್ಲಿ ಆಮೇಲೆ ನಾವು ಪೂಜೆ ಎಲ್ಲ ಮುಗಿಸಿ ಶಾಸ್ತ್ರ ಕೇಳಬೇಕಿತ್ತು ಅಂತ ಅದನ್ನು ಎಲ್ಲ ಕೇಳಿಬಿಟ್ಟು ಅಲ್ಲಿಂದ ಹೊರಟೋಷ್ಟರಲ್ಲೇ 1:30 ಏನೋ ಆಗಿಬಿಟ್ಟಿತ್ತು. ನಾವು 1:30 ಅಷ್ಟರಲ್ಲಿ ಫ್ಯಾಮಿಲಿ ಫಂಕ್ಷನ್ ಇದೆ ಅಂತ ಹೇಳಿದ್ನಲ್ಲ, ಅಲ್ಲಿ ಹೋಗಿರ್ತೀವಿ ಅಂತ ಅಂದ್ಕೊಂಡ್ವಿ. ಬಟ್ ಆಗಲಿಲ್ಲ, ತುಂಬ ಲೇಟ್ ಆಗಿಬಿಡ್ತು. ನಮ್ಮ ಅತ್ತೆ ಮಗಳು ಮನೇಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇಟ್ಕೊಂಡಿದ್ರು. ಸೊ ಅಲ್ಲಿಗೆ ಹೊರಡಬೇಕಿತ್ತು. ಅಲ್ಲೇ ಹೋಗಿ ಡೈರೆಕ್ಟ್ ಊಟ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಇಲ್ಲೂ ಕೂಡ ಊಟ ನಡೀತಾ ಇತ್ತು. ಬೇಡ ಅಲ್ಲೇ ಮಾಡೋಣ ಅಂತ ಅಂದ್ಕೊಂಡು ಇಲ್ಲಿ ಅಭಿಷೇಕ ಕೊಟ್ಟಿದ್ದು ನಮಗೆ ಪ್ರಸಾದ ಕೊಟ್ಟರು. ಆ ಪ್ರಸಾದನ ತಿಂದ್ಕೊಂಡು ನಾವು ಅಲ್ಲಿಂದ ಡೈರೆಕ್ಟು ಪೂಜೆಗೆ ಹೊರಟು. ಅಲ್ಲೂ ಏನಾಯಿತು ಅಂದರೆ ಮಧ್ಯ ಒಂದು ಕಡೆ ನಾವು ಎಲ್ಲೋ ಕಟ್ಟಾಗೋಕ್ಕೆ ಇನ್ನೆಲ್ಲೋ ಕಟ್ಟಾಗ್ಬಿಟ್ವಿ. ಅಂದರೆ ಲೊಕೇಶನ್ ಹಾಕ್ಕೊಳ್ದೇ ಇದು ಮಾಡಿಬಿಟ್ವಿ. ಅದು ಕೂಡ ಸ್ವಲ್ಪ ರೋಡೆಲ್ಲ ಇದಾಗಿ ತುಂಬ ಅದು ಇನ್ನೂ ಲೇಟ್ ಆಗಿಬಿಡ್ತು. ಹೋಗ್ತಾ ಬೇರೆ ಗಾಡಿಗೇನೋ ಕಬ್ಬಣ ಏನೋ ಸಿಗಂಗಂತು ಅಂತೇಳಿ ಟೈರ್ಗೆ ಅರುಣ ಇಲ್ಲೆಲ್ಲ ಕುರಿಮರಿಗಳಿತ್ತಂತ ನಿಲ್ಲಿಸಿದ್ರು. ಹೇಳ್ಕೊಂಡು, ನೋಡು ಇವರೇ ಕೋಟ್ಯಾಧಿಪತಿಗಳು, ನಾವು ಸುಮ್ಮನೆ ಯಾರ್ದೋ ಕೈ ಕೇಳಿ ಕೆಲ್ಸಕ್ಕೆ ಹೋಗ್ತೀವಿ ಹಾಗೆ ಹಿಂಗೆ ಅಂತೆಲ್ಲ ಹೇಳ್ತಾ ಇದ್ರು. ತುಂಬ ಅಂದರೆ ತುಂಬ ಇತ್ತು. ನಮ್ಮ ಪಾಪಗೂ ತೋರಿಸ್ಕೊಂಡು ಅಲ್ಲಿ ನಾವನ್ನು ಸ್ವಲ್ಪ ಹೊತ್ತು ನಿಂತ್ಕೊಂಡು ಫೋಟೋಸ್ ತಗೊಳ್ಳೋಣ ಅಂದ್ಕೊಂಡ್ವಿ. ಅಯ್ಯೋ ಲೇಟ್ ಆಗಿಬಿಟ್ಟಿದೆ ಮೊದಲೇ ಅಂತ ಹೇಳ್ಬಿಟ್ಟು ಅರುಣ ವಾಪಸ್ಸು ಕರ್ಕೊಂಡು ಬಂದುಬಿಟ್ರು ನಮಗೆ. ಅಲ್ಲಿ ಬೇರೆ ನಾವು ಹಾಕಿದ್ದಿದ್ದು ಲೊಕೇಶನು ಕರೆಕ್ಟಾಗೇ ಹೋಗ್ತಿತ್ತು, ಬಟ್ ಫುಲ್ಲು ಕಾಡಂಗಿತ್ತು. ನಮ್ಮಮ್ಮ ಆಲ್ರೆಡಿ ಅಲ್ಲಿಗೆ 1-2 ಸಲ ಹೋಗಿದ್ರು, ಬಟ್ ಅವ್ರಿಗೂ ಗೊತ್ತಾಗ್ತಿಲ್ಲ ಯಾವುದು ಅಂತ, ನಮಗೂ ಗೊತ್ತಾಗ್ತಿಲ್ಲ. ಆಮೇಲೆ ಅರುಣ ಇಲ್ಲ ಬನ್ನಿ ಕರೆಕ್ಟಾಗಿದೆ, ಹಾಗೂ ಮಿಸ್ ಆದರೆ ಹೋಗ್ತಾ ಏನಾದರೂ ಕೇಳ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದರು. ಏನೂ ಪ್ರಾಬ್ಲಮ್ ಆಗಲಿಲ್ಲ ಸದ್ಯಕ್ಕೆ. ಕರೆಕ್ಟಾಗೆ ಹೋದ್ವಿ ನಾವು. ಹೋಗಿ ನಾವು ರೀಚ್ ಆಗೋಷ್ಟರಲ್ಲಿ 2:30 ಆಗಿಬಿಟ್ಟಿತ್ತು. ಎಲ್ಲರೂ ಹೊರ್ಟೋಗಿದ್ರು. ಅಲ್ಲಿ ನಮ್ಮ ಫ್ಯಾಮಿಲಿಯವ್ರು ಯಾರ್ಯಾರು ಬಂದಿದ್ರು ಎಲ್ಲರೂ ಹೊರ್ಟೋಗಿದ್ರು. ನಾವೇ ಲಾಸ್ಟಲ್ಲಿ ಹೋಗಿದ್ದು, ಊಟ ಎಲ್ಲ ಮಾಡ್ಕೊಂಡು ಹೊರ್ಟೋಗ್ಬಿಟ್ಟಿದ್ರು. ಊಟಕ್ಕೂ ನಾವೇ ಲಾಸ್ಟು. ಆ್ಯಂಡ್ ಪಾಪನ ಸ್ವಲ್ಪ ಅಲ್ಲೇ ಊಟ ಮಾಡಿಸ್ಬಿಟ್ಟು ಅವನಿಗೂ ನಮ್ಮ ಮಾಮನ ಹತ್ರ ಕೊಟ್ಬಿಟ್ಟು ಅವನ್ನ ನಾವು ಊಟ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ನಾವು ಊಟಕ್ಕೆ ಕೂತ್ಕೊಂಡ್ವಿ. ನಂದು ಅರುಣಂದು ಸ್ವಲ್ಪ ಬೇಗ ಊಟ ಆಗೋಯಿತು. ಅಮ್ಮ ನಮ್ಮ ಅಕ್ಕ ಇವಾಗ ಊಟದಿಂದ ಎದ್ರು. ನಮ್ಮ ಮಾಮನ ಜೊತೆ ಹೇಗೆ ಆಟ ಆಡ್ತಿದ್ದ ಗೊತ್ತಾ ಅವನು. ಪೂರ್ತಿ ವಿಡಿಯೋ ನೋಡಿ ಹೇಗೆ ಆಟ ಆಡ್ತಿದ್ದ ಅವನು ಅಂತ. ಗುಡ್ಡು ಜೊಲ್ಲು ಬರ್ತದೆ ಆಗಲೇ ಮಾತಾಡಿಕೆ ಬೇಗ. ಗುಡ್ಡು ಇಲ್ಲಿ ಟಾಟಾ. ಒಂದು ಅಪ್ಪ ಆಟ ಆಡ್ತೀಯಾ? ಹೊರಟಾಕ್ಬಿಡ್ತೀನಿ. 1 2 3 ಕೊಟ್ಬಿಟ್ಟು ಗೊತ್ತ ನಿಂಗೆ. ಸ್ವಲ್ಪ ಮಲಗಿಸ್ಬಿಡಪ್ಪ ತಾತನ.
ಆ್ಯಂಡ್ ಹೋಗ್ತಾ ಆಲೂರಿಗೆ ಅಲ್ಲಿ ಗದ್ದೆ ಹತ್ರ ಹೋದ್ವಿ. ಇದನ್ನು ಅರುಣನೇ ಬಿಟ್ಟು ಮರ ತಗೊಂಬಂದು ಗಿಡನ ನೆಟ್ಟು ಮರ ಮಾಡಿದ್ದಾರೆ. ಅದು ನೋಡೋಕ್ಕೆ ಖುಷಿ. ಆ್ಯಂಡ್ ಅವ್ರು ತುಂಬ ಇಷ್ಟಪಟ್ಟು ಅದನ್ನು ಬೆಳೆಸ್ತಿದ್ದಾರೆ ತೆಂಗಿನ ಮರಗಳನ್ನ. ಅದಕ್ಕೋಸ್ಕರ ತುಂಬ ಕಷ್ಟ ಕೂಡ ಪಟ್ಟಿದ್ದಾರೆ. ಇಷ್ಟನೂ ಕೂಡ ಅವ್ರಿಗೆ ಅದನ್ನು ಅಮ್ಮಂಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ಆನ್ ದ ವೇ ಹಾಗೆ ಬಂದಿದ್ದು ನಾವು. ಅಲ್ಲೇ ಬಂದು ಅಮ್ಮಂಗೂ ಅದನ್ನು ತೋರಿಸ್ಕೊಂಡು ಆ್ಯಂಡ್ ಅಲ್ಲಿ ಬೀರಪ್ಪನ ದೇವಸ್ಥಾನ ಹೊಸದಾಗಿ ನಡೀತಾ ಇದೆ, ಅದನ್ನು ನೋಡಿಕೊಂಡು ನಾವು ಅಲ್ಲಿಂದ ಮನೆಗೆ ಹೋದೋ. ಮನೇಲೂ ಕೂಡ ತುಂಬ ಹೊತ್ತು ಇರಲಿಲ್ಲ, ಒಂದು ಸ್ವಲ್ಪ ಹೊತ್ತಷ್ಟೇ. ಆಮೇಲೆ ಮಳೆ ಕೂಡ ಬಂದ್ಬಿಡ್ತು. ಅಲ್ಲಿಗೆ ಹೋಗಿದ ತಕ್ಷಣ ಕಾಫಿ ಕುಡ್ಕೊಂಡು ಹೋಗ್ಬಿಡೋಣ ಅಂದ್ಕೊಂಡು ಬಂದು ಆ್ಯಂಡ್ ಅಲ್ಲಿ ಇವರಿಬ್ಬರು ಬೇರೆ ಏನೋ ಗಣಪತಿ ಹಬ್ಬದ್ದು ಡಿಸ್ಕಷನ್ ಮಾಡ್ತಾಯಿದ್ರು. ಏನೋ ಟೀ ಶರ್ಟ್ ಮಾಡಿಸಿದಾರಂತೆ, ಅದು ಹಾಗೆ ಹೀಗೆ ಅಂದ್ಕೊಂಡು ಅದ್ರ ಬಗ್ಗೆ ಮಾತಾಡ್ತಾಯಿದ್ರು. ಸ್ವಲ್ಪ ಹೊತ್ತಿದ್ದು ಮತ್ತೆ ನಾವು ಅಲ್ಲಿಂದ ವೈದ್ಯನಾಥೇಶ್ವರ ದೇವಸ್ಥಾನಕ್ಕೆ ಹೋದೋ. ನೋಡಿರ್ತೀರ ನನ್ನ ವ್ಲಾಗಲ್ಲಿ ತುಂಬ ಸಲ ನಾನು ಇದನ್ನು ದೇವಸ್ಥಾನನ ತೋರಿಸಿದ್ದೀನಿ. ಇದು ನಮ್ಮ ಮನೆ ದೇವರಾಗಿರೋದ್ರಿಂದ ಹೋಗ್ತಾನೆ ಇರ್ತೀವಿ ನಾವಿಲ್ಲಿಗೆ. ಆ್ಯಂಡ್ ನಮ್ಮ ಅಕ್ಕನಿಗೆ ಕೂಡ ಇಲ್ಲಿ ಹೇಳಿದರು, ನಮ್ಮ ಅಕ್ಕನ ಮಗಳಿಗೆ ಅಲ್ಲಿ ಚಂಡಿಕೇಶ್ವರಿ ಹತ್ರ ಹೋಗ್ಬಿಟ್ಟು ಬನ್ನಿ ಅಂತ ಅಂದ್ಬಿಟ್ಟು ಆವತ್ತಿನ ದಿನವೇ ನಾವು ಶಾಸ್ತ್ರ ಕೇಳಿದ್ಮೇಲೆ ಹೇಳಿದ್ರು. ಸೊ ಅದು ಮುಗ್ದೋಗ್ಬಿಡ್ಲಿ, ಒಟ್ಟಿಗೆ ಹೋಗ್ಬಿಡೋಣ, ಇಷ್ಟು ದೂರನೇ ಬಂದಿದ್ದೀವಂತೆ ಅಂತ ಹೇಳಿಬಿಟ್ಟು ಅಲ್ಲಿಗೂ ನಾವು ಹೋದ್ವಿ. ನೋಡಿ ನೀರು ಎಷ್ಟು ತುಂಬಿದೆ ಅಂತ. ಒಂದು ಚೂರು ನೀರಿರಲಿಲ್ಲ, ಮಧ್ಯ ಗ್ಯಾಪ್ ಇತ್ತು, ಮಧ್ಯ ನೀರಿತ್ತು. ಇವಾಗ ಕಂಪ್ಲೀಟಾಗಿ ನೀರು ಬಂದಿದೆ. ನೋಡೋಕ್ಕೆ ತುಂಬ ಖುಷಿ ಆಗ್ತಾಯಿತ್ತು ಅದನ್ನ. ನನಗಂತೂ ಈ ಥರ ನೀರಿದ್ದಾಗ ಇಳಿಬೇಕು, ಕಾಲು ತೊಳ್ಕೊಂಬರ್ಬೇಕು ಅಂತ ತುಂಬ ಆಸೆ ಆಗುತ್ತೆ. ಅದಕ್ಕೋಸ್ಕರ ಕರ್ಕೊಂಡೋದೆ. ಅರುಣ ಬೈತಾಯಿದ್ರು, ಮತ್ತೆ ಇಳಿದು ಹೊತ್ತು ಮಾಡಬೇಕು ನಿನ್ನಿಂದ ಅಂತ. ನನಗೇನೋ ಖುಷಿ ಆಯಿತು. ಆ್ಯಂಡ್ ದೇವ್ರಿಗೂ ಹೋಗಿ ಅಲ್ಲೂ ದರ್ಶನ ಎಲ್ಲ ಮುಗಿಸ್ಕೊಂಡು, ಅಲ್ಲಿ ಯಾರೋ ನಮ್ಮ ಪಾಪು ಥರನೇ ಒಂದು ಪಾಪು ಇತ್ತು, ಗರ್ಲ್ ಬೇಬಿ. ಸೊ ಆ ಪಾಪುನ ಸ್ವಲ್ಪ ಹೊತ್ತು ಮಾತಾಡ್ಸ್ಕೊಂಡು ಕೂತಿದ್ವಿ. ಅದಕ್ಕೂ ಜಸ್ಟ್ ಈಗೇನೋ 6 months ಅಂತೆ. ಆ್ಯಂಡ್ ಅವರು ನನ್ನ ಫ್ರೆಂಡ್ ಅವರ ಅತ್ತಿಗೆ ಅಂತೆ, ಅವರು ಕೂಡ ನನ್ನ ನೋಡಿದರು. ಸೊ ಮಾತಾಡಿಸ್ಕೊಂಡು ಅವರನ್ನು ಲಾಸ್ಟಲ್ಲಿ ಅವ್ರಿಗೂ ಬಾಯ್ ಹೇಳಿ ಮತ್ತೆ ನಾವು ಅಲ್ಲಿಂದ ಬ್ಯಾಕ್ ಟು ಹೋಮ್ ಅಂತ ಹೊರಡುವಾಗಲೂ ಅಲ್ಲಿ ಆನ್ ದ ವೇ ದೇವಸ್ಥಾನ ಸಿಕ್ತು ಅಂತ, ಹೊಳೆ ಆಂಜನೇಯ. ಅದು ಕೂಡ ನನ್ನ ಬ್ಲಾಗಲ್ಲಿ ನೋಡಿರ್ತೀರ. ನಾವು ಇದಕ್ಕೂ ಕೂಡ ಹೋಗ್ತಾ ಇರ್ತೀವಿ. ನನಗೂ ಅರುಣಂಗೂ ಈ ದೇವರಲ್ಲಿ ತುಂಬ ಅಟ್ಯಾಚ್ಮೆಂಟ್ ಇದೆ. ಏನೇ ಅಂದ್ಕೊಂಡಿದ್ರು ನಮಗೆ ಈ ದೇವಸ್ಥಾನದಲ್ಲಿ ಆಗಿದೆ. ಸೊ ತುಂಬ ಅಂದರೆ ತುಂಬ ಬಿಲೀವ್ ಮಾಡ್ತೀವಿ ನಾವು ಇದನ್ನು. ನಾನು ಅರುಣ ಸರಿ ಹೋಗೋಣ ಅಂದ್ಕೊಂಡು ಅಲ್ಲಿಗೂ ಹೋಗಿ ಅದು ದರ್ಶನ ಮುಗಿಸ್ಕೊಂಡ್ವಿ. ಇಲ್ಲೂ ತುಂಬ ಚೇಂಜಸ್ ಮಾಡ್ತಿದ್ದಾರೆ, ಏನೇನೋ ಎಲ್ಲ ಕ್ಲೀನ್ ಮಾಡಿಸ್ತಾ ಇದ್ದಾರೆ, ಏನೋ ಮಾಡ್ತಾರಂತೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ನಾವು ಆನ್ ದ ವೇ ಬೇಕ್ರಿಲಿ ಸ್ನ್ಯಾಕ್ಸ್ ತೊಗೊಂಡು ಮತ್ತೆ ನಾವು ಮನೆಗೆ ರಿಟರ್ನ್ ಆದ್ವಿ. ಮನೆಗೆ ಹೋದ್ಮೇಲೆ ನಮ್ಮ ಪಾಪು ಇವತ್ತು ರಕ್ಷಾಬಂಧನ ಆಗಿದ್ದರಿಂದ ಪಾಪು ನನ್ನ ಮಗನಿಗೆ ರಾಖಿ ಕಟ್ಟಬೇಕು ಅಂತ ಹೇಳಿಬಿಟ್ಟು ಅವಳಿಗೆ ರಾಖಿಗೆಲ್ಲ ರೆಡಿ ಮಾಡ್ಕೊತಾ ಇದ್ರು. ನಮ್ಮಕ್ಕ ರಾಖಿ ತೊಗೊಂಬಂದಿದ್ಲು, ಪಾಪಕ್ಕೆಲ್ಲ ರಾಖಿ ಕಟ್ಟಿಸ್ತೀನಿ ಅಂತ ಹೇಳಿಬಿಟ್ಟು. ಸೊ ಅವಳು ಕುಂಕುಮನೇ ಇಡ್ಸ್ಕೊತಿರ್ಲಿಲ್ಲ. ಅವಳು ಕುಂಕುಮ ಎಲ್ಲ ಇಟ್ಟು ಹೇಗೆ ರಾಖಿ ಕಟ್ಟಿದ್ಲು ಅಂತ ನಾನು ಈ ಬ್ಲಾಗಲ್ಲಿ ಕಂಪ್ಲೀಟಾಗಿ ತೋರಿಸ್ತೀನಿ ನೋಡಿ. ಅವನು ರಾಖಿ ಕಟ್ಟಿಸ್ಕೊತಾನೂ ಇಲ್ಲ, ಇವಳು ಕಟ್ಟೋಕ್ಕೂ ಬಿಡ್ತಾಯಿಲ್ಲ. ಆದರೆ ಇವಳಿಗೆ ಆಲ್ಮೋಸ್ಟ್ ಚಿಕ್ಕ ಮಗು ಅಲ್ವ, ಅವಳಿಗೂ ಕಟ್ಟಕ್ಕೆ ಗೊತ್ತಿಲ್ಲ ಹೇಗೆ ಕಟ್ಟಬೇಕು ಅಂತ. ಅವನಿಗೆ ನಿದ್ದೆ ಬೇರೆ ಟೈಮಿಂಗ್ಸ್ ಅದು ಅಂತ ಹೇಳಿ ಅವನು ಅಳ್ತಾ ಇದ್ದ. ನೋಡಿ ಎಷ್ಟು ಮುದ್ದಾಗಿ ಆರತಿ ಮಾಡ್ತಿದ್ದಾಳೆ ಅವಳು. ಹತ್ರ ಹೋಗಿ ಆರತಿ ಮಾಡಿದ್ಲು, ಒಂದು ಸಲ ಬೀಳ್ಸೋ ಥರ ಬಡ್ದುಬಿಟ್ಟ ಅವನು. ಅದಕ್ಕೆ ನಾವೇ ಸ್ವಲ್ಪ ದೂರದಿಂದ ಆರತಿ ಮಾಡ್ಸೋಣ ಅಂತ ಮಾಡ್ತಾಯಿದ್ವಿ. ಹಂಗೂ ಫೋಟೋಗೆ ಚೆನ್ನಾಗಿ ಬರಲಿ ಅಂತ ನಾನೇ ಸ್ವಲ್ಪ ಹತ್ರ ಹೋಗು ಅಂತ ಹೇಳ್ತಿದ್ದೆ. ಆಮೇಲೆ ಸ್ವೀಟ್ ಏನು ತಿನ್ಸೋದು ಬೇಡ ಅವನಿಗೆ ಅಂಥೇಳಿ ನಾನು ಅವನಿಗೆ ಡ್ರೈ ಫ್ರೂಟ್ಸ್ದು ಡ್ರೈಡ್ ಐಟಮ್ಸ್ ತಿನ್ನಿಸ್ತೀನಲ್ಲ, ಸ್ಟ್ರಾಬೆರಿನೇ ತಿನ್ಸಮ್ಮ ಅಂಥೇಳಿ ತಿನ್ನಿಸ್ದೆ. ಅವನು ಅದ್ರಲ್ಲಿ ಸ್ವಲ್ಪ ಕಡ್ಕೊತಾನೆ. ಆಮೇಲೆ ಕಡ್ಕೊಂಡ. ಅವಳು ಕಾಲು ಬೇರೆ ಮುಗ್ದು ಅವನದನ್ನು ಆಶೀರ್ವಾದ ತೊಗೋತಾ ಇದ್ಲು. ಆ್ಯಕ್ಚುಲಿ ಅವನು ಅವಳು ತೊಗೊಬೇಕು, ಬಟ್ ಇನ್ನೂ ಚಿಕ್ಕವನಲ್ವ, ಅವನೇ ದೇವರು ಅಂತ ಹೇಳ್ಬಿಟ್ಟು ಅವಳು ಆಶೀರ್ವಾದನ ತಗೊಂಡ್ಲು. ಇವತ್ತಿಗೆ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ.